ಬಿಗ್ ಬಾಸ್ ಕನ್ನಡ ಜನತೆಯ ನೆಚ್ಚಿನ ದೊಡ್ಡ ಶೋ ಬಿಗ್ ಬಾಸ್ ಸೀಸನ್ 13 ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗಲಿದೆ. ಯಾಕಂದ್ರೆ ಕಲರ್ಸ್ ಕನ್ನಡ ಚಾನಲ್ ಅವರೇ ತಿಳಿಸಿರುವ ಹಾಗೆ ಬಿಗ್ ಬಾಸ್ ಸೀಸನ್ 13 ತನ್ನ 2 ಪ್ರೋಮೋಗಳಲ್ಲಿ ಒಮ್ಮೆ ಈ ಬಾರಿ ಈ ಆಟ ಸಮಥಿಂಗ್ ಸ್ಪೆಷಲ್ ಜೊತೆಗೆ ಬೇಗನೆ ಶುರುವಾಗಲಿದೆ ಎಂದು ಹೇಳಿದ ಒಂದು ಮಾತು ಜನರಲ್ಲಿ ಹೆಚ್ಚಿನ ಕುತೂಹಲವನ್ನು ಮೂಡಿಸಿದೆ. ಹೌದು, ಈ ಬಾರಿ ಬಿಗ್ ಬಾಸ್ ಸೀಸನ್ 13 ಸಮಥಿಂಗ್ ಸ್ಪೆಷಲ್ ಕೂಡ. ಯಾಕಂದರೆ ಕಲರ್ಸ್ ಕನ್ನಡ ಸಾಮಾನ್ಯ ಜನತೆಗೂ ಕೂಡ ಸ್ಪರ್ಧಿಗಳಾಗಿ ಸೆಲೆಬ್ರಿಟಿ ಆಗೋಕೆ ಹೊಸ ಚಾನ್ಸನ್ನು ನೀಡಿದೆ. ನೋಡಿ ಸ್ನೇಹಿತರೆ, ಆಡಿಷನ್ನ ಗೆದ್ದು ಯಾರು ಸ್ಪರ್ಧಿ ಆಗ್ತಾರೋ ಗೊತ್ತಿಲ್ಲ, ಆದರೆ ಸಾಮಾನ್ಯ ಜನರ ಜೊತೆ ಸೆಲೆಬ್ರಿಟಿಗಳು ಯಾರು ಬಿಗ್ ಬಾಸ್ ಸೀಸನ್ 13ರ ಮನೆಗೆ ಹೋಗ್ಬೋದು ಅಂತ ತಿಳಿದುಕೊಳ್ಬೋದು ಅಲ್ವಾ? ಬನ್ನಿ, ನಿಮ್ಮ ನೆಚ್ಚಿನ ಯಾವ ಕಿರುತೆರೆಯ ಮತ್ತು ಹಿರಿತೆರೆಯ ನಟರು ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದರೆ ಸಾಕಷ್ಟು ಮನರಂಜನೆ ಸಿಗಲಿದೆ. ಇವರು ಬಿಗ್ ಬಾಸ್ ಮನೆಗೆ ಬಂದರೆ ಮತ್ತಷ್ಟು ಕುತೂಹಲ ಹೆಚ್ಚಾಗಬಹುದು ಎಂದು ವೀಕ್ಷಕರ ಇಚ್ಛೆ ಪಡುವಂತಹ ವೈರಲ್ ಆದ ಸಂಭವನೀಯ ನಟರನ್ನು ನೋಡೋಣ. ನಿಮಗೆ ಇದರಲ್ಲಿ ಯಾರು ಇಷ್ಟ? ನೀವು ಯಾರನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಮತ್ತು ಯಾಕೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮತ್ತು ಇದೇ ರೀತಿ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಗಳನ್ನ ಪಡೆಯೋಕೆ, ರೈತರ ಅಪ್ಡೇಟ್ಗಳನ್ನ ಪಡೆಯೋಕೆ, ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿಯೋಕೆ ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಸಹಕರಿಸಿ. ಹಾಗಾದರೆ ಬನ್ನಿ, ವಿಡಿಯೋನ ಒಬ್ಬ ಒಳ್ಳೆ ಕಿರುತೆರೆಯ ನಟನೊಂದಿಗೆ ಶುರು ಮಾಡೋಣ. ಕಲರ್ಸ್ ಕನ್ನಡದ ಧಾರಾವಾಹಿ ಮೂಲಕ ಬೆಳಕಿಗೆ ಬಂದಂತಹ ವ್ಯಕ್ತಿ ರಾಮಾಚಾರಿ. ಧಾರಾವಾಹಿಯ ಮುಖ್ಯ ನಟನ ಪಾತ್ರದಲ್ಲಿ ಕಾಣಿಸಿಕೊಂಡಂತಹ ನಟ ರಿತಿಕ್ ಕೃಪಾಕರ್. ಇವರು ಒಂದು ಧಾರಾವಾಹಿ ನಂತರ ಎಲ್ಲೂ ಕಾಣಿಸಿಕೊಂಡಿಲ್ಲ ನಿಜ, ಆದರೆ ನಮಗೆಲ್ಲ ಗೊತ್ತು ಸೀರಿಯಲ್ ಕ್ಯಾಟಗರಿಯಿಂದ ಯಾರಾದರೂ ಬಂದೇ ಬರ್ತಾರೆ. ಈ ಬಾರಿ ಈ ರಿತಿಕ್ ಕೃಪಾಕರ್ ಅವರು ಬರುವ ಸಾಧ್ಯತೆ ತುಂಬಾನೇ ವೈರಲ್ ಆಗಿದೆ. ಇವರು ಬರಬೇಕು ಅನ್ನೋದು ವೀಕ್ಷಕರ ಬೇಡಿಕೆಯೂ ಕೂಡ. ನೀವು ನಿಮ್ಮ ಅನಿಸಿಕೆಯನ್ನ ಬಿಗ್ ಬಾಸ್ ಮನೆಯಲ್ಲಿ ಇವರನ್ನ ನೋಡೋಕೆ ಇಷ್ಟಪಡ್ತಿರೋ ಇಲ್ವೋ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಸಿನಿಮಾ ರಂಗದ ಹೆಮ್ಮೆಯ ನಟ, ಮೊದಲೆಲ್ಲ ತುಂಬಾನೇ ಹೆಸರು ಮಾಡಿದ ವ್ಯಕ್ತಿ ಅಂದ್ರೆ ತಪ್ಪಾಗೋದಿಲ್ಲ. ಕನ್ನಡ ಚಿತ್ರರಂಗದ ನೆಚ್ಚಿನ ನಟ ಕೂಡ ಹೌದು. ಇವರು ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ದೂರ ಇದ್ರು ನಿಜ, ಆದರೆ ಈಗ ಮತ್ತೆ ತುರ್ತು ನಿಗಮನ ಮತ್ತು ಮರ್ಯಾದೆ ಪ್ರಶ್ನೆ ಎಂಬ ಸಿನಿಮಾದ ಮೂಲಕ ಚಿತ್ರರಂಗದ ಲೋಕಕ್ಕೆ ಮತ್ತೆ ಕಾಲಿಟ್ಟರು ಸುನಿಲ್ ರಾವ್ ಅವರು. ಎಕ್ಸ್ಕ್ಯೂಸ್ ಮೀ ಚಿತ್ರ, ಚಪ್ಪಾಳೆ ಚಿತ್ರ ಅಂತ ಎಷ್ಟೋ ಫೇಮಸ್ ಆದ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಮೂಲಕ ಮತ್ತೆ ಮೊದಲಿನಂತೆ ಕಮ್ಬ್ಯಾಕ್ ಮಾಡುವ ಸಾಧ್ಯತೆ ಕೂಡ ಇದೆ. ಇವರ ಹೆಸರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದೆ. ಇವರು ಬರ್ತಾರೋ ಇಲ್ಲೋ ಅಂತ ಕಾದು ನೋಡೋಣ. ನಿಮ್ಮ ಅನಿಸಿಕೆಯನ್ನ ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ಇನ್ನು ನಮಗೆಲ್ಲ ತಿಳಿದ ಹಾಗೆ ಕಾಮಿಡಿ ಕ್ಯಾಟಗರಿಯಿಂದ ಸ್ಪರ್ಧಿಗಳು ಬಂದೇ ಬರ್ತಾರೆ. ಹಾಗಾದ್ರೆ ಈ ಬಾರಿ ತುಂಬಾನೇ ಹೆಸರು ಮಾಡುತ್ತಿರುವ, ತುಂಬಾನೇ ವೈರಲ್ ಆಗಿರುವ 2 ಕಾಮಿಡಿಯನ್ ನಟರ ಬಗ್ಗೆ ನೋಡೋಣ ಬನ್ನಿ. ಮೊದಲನೇದಾಗಿ ರಾಘವೇಂದ್ರ. ಕಾಮಿಡಿ ಕಿಲಾಡಿಗಳು ಶೋನಿಂದ ಬೆಳಕಿಗೆ ಬಂದ ಪ್ರತಿಭೆ. ಹೆಣ್ಣು ಮಕ್ಕಳ ಹಾಗೆ ಪಾತ್ರ ಧರಿಸಿ ಚೆನ್ನಾಗಿ ನಟಿಸಿ ಜನರ ಮನಸ್ಸನ್ನ ಮುಟ್ಟಿದ ಕಲಾವಿದ ಅಂತ ಅಂದ್ರೆ ತಪ್ಪಾಗೋದಿಲ್ಲ. ಕಾಮಿಡಿ ಕಿಲಾಡಿ ಮಾತ್ರವಲ್ಲ, ಮಜಾ ಭಾರತ ಶೋನಲ್ಲಿ ಕೂಡ ಕಾಣಿಸಿಕೊಂಡಂಥ ವ್ಯಕ್ತಿಯವರು. ಇವರ ಹೆಸರು ತುಂಬಾನೇ ವೈರಲ್ ಆಗಿರೋದು ಇದೇನು ಮೊದಲ ಬಾರಿ ಅಲ್ಲ, ಕಳೆದ ಸೀಸನ್ಗಳಲ್ಲೂ ವೈರಲ್ ಆಗಿತ್ತು. ಆದರೆ ಈ ಬಾರಿಯೂ ಕೂಡ ವೈರಲ್ ಆಗಿದೆ. ಇವರು ಬರಬೇಕು, ಬಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮಜಾನೇ ಬೇರೆ ಅಂತಿದ್ದಾರೆ ನಮ್ಮ ವೀಕ್ಷಕರು. ಇನ್ನೊಬ್ಬ ತುಂಬಾ ವೈರಲ್ ಆದ ಕಾಮಿಡಿಯನ್ ಬೇರೆ ಯಾರು ಅಲ್ಲ, ನಿಮ್ಮ ನೆಚ್ಚಿನ ಸೂರಜ್. ಹೆವಿ ಕಾಮಿಡಿಯನ್, ತನ್ನ ಮಾತಿನ ಚಕಮಕಿಯಿಂದ ಜನರ ಮನಸ್ಸಲ್ಲಿ ಕುಳಿತ ಕಲಾವಿದ. ಇವರು ಕಾಮಿಡಿ ಕಿಲಾಡಿಗಳು ಶೋನಿಂದ ಬೆಳಕಿಗೆ ಬಂದಂಥ ಪ್ರತಿಭೆನೇ ಹೌದು. ಯಾವುದೇ ಟಿವಿ ಶೋ ಆಗಿರಲಿ ಜನರನ್ನ ನಗಿಸಿ ಸಂತಸವನ್ನು ಪಡಿಸ್ತಾರೆ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಎಂಬ ಕಲರ್ಸ್ ಕನ್ನಡದ ಶೋನಲ್ಲಿಯೂ ಕಾಣಿಸಿಕೊಂಡಿದ್ದಾರೆ. ಈ 2 ಕಾಮಿಡಿ ನಟರು ಯಾರು ನಿಮಗಿಷ್ಟ? ಯಾರನ್ನ ನೀವು ಬಿಗ್ ಬಾಸ್ ಮನೆಯಲ್ಲಿ ನೋಡೋಕೆ ಇಷ್ಟಪಡ್ತೀರಾ? ಯಾರು ಬಿಗ್ ಬಾಸ್ ಮನೆಗೆ ಬಂದರೆ ಮಜವಾಗಿರುತ್ತೆ ಅನಿಸುತ್ತೋ ಅವರ ಹೆಸರನ್ನ ಕಮೆಂಟ್ ಮೂಲಕ ತಿಳಿಸಿ. ಬಿಗ್ ಬಾಸ್ ಮನೆಗೆ ಇವರು ಬಂದರೆ ಮನೆಯ ವಾತಾವರಣ ಹೇಗಿರ್ಬೋದು ಎಂದು ಈಗಾಗಲೇ ಅಭಿಮಾನಿಗಳಲ್ಲಿ ಚರ್ಚೆ ನಡೆದಿದೆ. ಅವರು ಯಾರಪ್ಪ ಅಂದರೆ ರಗಡ್ ರಶ್ಮಿ. ಹಳ್ಳಿ ಪವರ್ ರಿಯಾಲಿಟಿ ಶೋನ ಮೂಲಕ ಹೆಸರುವಾಸಿಯಾದ ರಗಡ್ ರಶ್ಮಿ ಅವರು ಬಿಗ್ ಬಾಸ್ ಮನೆಗೆ ಬರಬೇಕು ಅನ್ನೋದು ವೀಕ್ಷಕರ ಬಯಕೆ. ಇವರಿಗಿರುವ ಜನಪ್ರಿಯತೆ ಮೂಲಕ
ಇವರು ಬಿಗ್ ಬಾಸ್ ಸೀಸನ್ 13ರ ಮನೆಗೆ ಬರುವ ಸಾಧ್ಯತೆ ಕೂಡ ಇದೆ. ಮತ್ತೆ ಸ್ನೇಹಿತರೆ, ಒಮ್ಮೆ ನೆನೆಸ್ಕೊಳ್ಳಿ, ಪ್ರತಿ ಸೀಸನ್ ಅಲ್ಲೂ ಹ್ಯಾಂಡ್ಸಮ್ ಆಗಿರೋ ಹುಡುಗರು ಇದ್ದೇ ಇರ್ತಾರೆ. ಅದೇ ರೀತಿ ಈ ಬಾರಿಯೂ ಕೂಡ ಹೋಗುವ ಸಾಧ್ಯತೆ ಇದೆ. ನಿಮ್ಮ ನೆಚ್ಚಿನ ಯಂಗ್ ಅಂಡ್ ಎನರ್ಜೆಟಿಕ್ ಹ್ಯಾಂಡ್ಸಮ್ ಗಾಯ್ ಭರತ್ ಬೂಪಣ್ಣ ಅವರು ಬೇಡಿಕೆ ಕೂಡ ಹೆಚ್ಚಾಗಿದೆ. ಇವರು ಸೀರಿಯಲ್ ಆಕ್ಟರ್. ಬ್ರಹ್ಮಗಂಡು ಧಾರಾವಾಹಿಯ ಖ್ಯಾತಿಯ ಭರತ್ ಬೂಪಣ್ಣ ಅವರು, ಇವರ ಹೆಸರು ಮೊದಲು ಕೂಡ ಕೇಳಿ ಬಂದಿದೆ. ಹೀಗಾಗಿ ಸೀಸನ್ 13ರ ಮನೆಗೆ ಇವರು ಬರುವ ಸಾಧ್ಯತೆ ಕೂಡ ತುಂಬಾನೇ ಇದೆ. ಅಷ್ಟೇ ಅಲ್ಲ, ಇವರನ್ನ ಬಿಗ್ ಬಾಸ್ ತಂಡ ಸಂಪರ್ಕಿಸಬಹುದು ಎಂದು ಕೇಳಿ ಬಂದಿದೆ. ಆದರೆ ಇದರ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಹೊರಬಿದ್ದಿಲ್ಲ. ಮುಂದೆ ಪ್ಯಾಟೆ ಹುಡುಗಿ ಹಳ್ಳಿ ಲೈಫು, ಹಳ್ಳಿ ಹೈದ ಪ್ಯಾಟೆಗೆ ಬಂದ ಎಂಬ ರಿಯಾಲಿಟಿ ಶೋಗಳ ಮೂಲಕ ಹೆಸರು ಮಾಡಿದ ನಟಿ ಕೋಳಿ ರಮ್ಯಾ ಅವರು ಕೇಸ್ ನಂಬರ್ 18/9 ಎಂಬ ಚಿತ್ರದಲ್ಲಿ ನಟಿಸಿದ್ದಾರೆ. ಅಷ್ಟೇ ಅಲ್ಲ, ತಮಿಳಿನ ಸತ್ಯ ಸೀರಿಯಲ್ನಲ್ಲಿ ಕನ್ನಡದ ಸೀರಿಯಲ್ಗಳಲ್ಲೂ ನೆಗೆಟಿವ್ ಪಾತ್ರದ ಮೂಲಕ ಕಾಣಿಸಿಕೊಂಡಿದ್ದಾರೆ. ಇವರು ಬಿಗ್ ಬಾಸ್ ಸೀಸನ್ 13ರ ಮನೆಗೆ ಬರಬಹುದು ಎಂಬ ಮಾಹಿತಿ ತಿಳಿದು ಬಂದಿದೆ. ಆದರೆ ನಿಮ್ಮ ಅನಿಸಿಕೆ ಏನು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಇವರು ಬರ್ಬೋದಾ ಇಲ್ಲೋ ಅಂತ ಕಾದು ನೋಡೋಣ. ಬಿಗ್ ಬಾಸ್ ಅನ್ನೋದು ತುಂಬಾನೇ ದೊಡ್ಡ ಶೋ ಆಗಿದೆ. ಒಂದೆಡೆ ಆಡಿಷನ್ ನಡೀತಾ ಇದ್ರೆ, ಇನ್ನೊಂದೆಡೆ ಕೆಲವೊಂದಿಷ್ಟು ಜನರ ಹೆಸರು ತುಂಬಾನೇ ವೈರಲ್ ಆಗ್ತಾ ಇದೆ. ನಮ್ಮ ಅನಿಸಿಕೆ ಪ್ರಕಾರ ಈ ಲಿಸ್ಟ್ನಲ್ಲಿ ಕೆಲವೊಂದಿಷ್ಟು ಜನ ಸೀಸನ್ಗೆ ಬಂದರೆ ತುಂಬಾನೇ ಮಜವಾಗಿರುತ್ತೆ. ಆದರೆ ಇದರ ನಿರ್ಧಾರ ಬಿಗ್ ಬಾಸ್ ತಂಡದ್ದು ಮಾತ್ರ. ಈ ಹೆಸರುಗಳು ತುಂಬಾನೇ ವೈರಲ್ ಆದಂತಹ ಹೆಸರುಗಳು ಮಾತ್ರ. ಬಿಗ್ ಬಾಸ್ ಮನೆಗೆ ಕಡೆ ಕ್ಷಣದ ತನಕ ಕೂಡ ಯಾರು ಹೋಗ್ತಾರೆ ಅಂತ ಹೇಳೋಕೆ ಸಾಧ್ಯವಿಲ್ಲ. ನಿಮ್ಮ ನೆಚ್ಚಿನ ನಟರು ಯಾರು? ನೀವು ಯಾರನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡೋಕೆ ಇಷ್ಟಪಡ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.